ಇಲ್ಲಿ ಬರ್ರಿ ಹಾಡ ಹಾಡ್ತದೆ ಹೆಂಗ ಹಾಡ ಹಾಡ್ತಾಳೆ ಬೆನ್ನಿ ಹಚ್ಚರ ಬಾಯಿ ತುಂಬ ಜೊಕಮಾರ ಪಾಟೀಲ ಗೌಡ ಎಡಮಾರ ದಾಳ ನೀಡ್ಯಾರ ಜೊಕಮಾರ ಎಡಮಾರ ದಾಳ ನೀಡ್ಯಾರ ಮಾರ ಜೋಕುಮಾರ ಹೋದ್ ಬಳಕ ಮಳಿ ಆಕೈತ್ರಿ ಫಸ್ಟ್ ಗಣ ಚೌತಿ ಬರ್ತೈತ್ರಿ ಗಣಪನ್ ಕುಂದಿರ್ತಾನ್ರಿ ಗಣಪನ 5 ದಿವ್ಸ ಕೂತ್ ಬಳಕ್ರಿ 5ನೇ ದಿವ್ಸಿಗೆ ಗಣಪತಿ ಹೋಗೋ ದಿವ್ಸ ರೀ ಜೋಕುಮಾರ್ ಹುಡ್ತಾನ್ರಿ ಜೋಕುಮಾರ್ ಹುಟ್ಟಾನ ಗಣಪತಿ ದೇವ್ರಂತೇಳಿ ಹೋಗಿ ಏನು ಹೇಳ್ತಾನ್ರಿ ಆನಂದ ಐತಿ ಭೂಲೋಕದಾಗ ಸಂಪೂರ್ಣ ಐತಿ ಹೆರ್ತುಪ್ಪ ಕರ್ಗಡಬ ಎಲ್ಲ ತಿಂದು ಬಂದ್ರಿ ಎಲ್ಲ ಆನಂದ ಐತಿ ಹೇಳ್ತಾನ್ರಿ ಅವಾಗ ಜೋಕುಮಾರ ಅವ ಬರ್ತಾನ್ರಿ ಬಂದ ಅವ ಹೋಗಿ ಏನು ಹೇಳ್ತಾನ್ರಿ ಪರಮಾತ್ಮಾಗ ಇಲ್ರಿ ಅಲ್ಲಿ ಏನೂ ಇಲ್ಲ ನೀರಿಲ್ಲ ಬೆಳೆ ಇಲ್ಲ ಏನೂ ಇಲ್ಲ ಮತ್ತು ಭೂಲೋಕದಾಗ ಭಾಳ ಕಷ್ಟ ಐತಿ ಅನೋಲಿ ಭಾಳ ನಡ್ದೈತಿ ಅಲ್ಲಿ ಮತ್ತು ಬಾಡ್ರು ಬಗ್ರು ಹೊಟ್ಟಿ ತುಂಬ್ಕೊಳಕ ಏನೂ ಇಲ್ಲ ಮತ್ತು ಮಳೆ ಇಲ್ಲ ಏನಿಲ್ಲ ಅವ್ರು ಏನು ತಿನ್ನಬೇಕು ನನಗ್ರೆ ಏನೂ ಕೊಟ್ಟಿಲ್ಲ ಗಂಜಿ ಸುದಕ್ಕೆ ಸಿಕ್ಕಿಲ್ಲ ನನ್ಗೆ ಕುಡಿಲಾಕ ಮತ್ತು ಅವ್ರು ನನಗೇನು ನೀಡೇ ಇಲ್ಲ ನನಗೆ ಹಿಂಗೆಲ್ಲ ತ್ರಾಸು ಮಾಡಿ ನಾ ಚಜ್ಜಿ ಕಡಬ ಮತ್ತು ಕೆಂಪು ಚಟ್ನಿ ಇದನ್ನೇ ತಿಂದು ಬಂದನು ನನಗೇನು ಅಲ್ಲಿ ಸಿಕ್ಕಿಲ್ಲ ಮತ್ತು ನನಗೆ ಹೊಟ್ಟೆ ತುಂಬ ಊಟ ಇಲ್ಲ ಏನಿಲ್ಲ ಮನೆ ಎಲ್ಲ ಸಂಪೂರ್ಣವಾಗಿ ಮಳೆ ಕೊಟ್ರನ ನಮಗೆಲ್ಲ ಆನಂದ ಇರ್ತೈತಿ ಭೂಲೋಕದಾಗ ಏನೂ ಇಲ್ಲ ಅಲ್ಲಿ ಎಲ್ಲ ಒಣ ಬರ ಬಿದ್ದೈತಿ ಒಣದೇನ ಮಣ್ಣು ಐತಿ ನಿಮ್ಮ ಬೆಳೆನೇ ಇಲ್ಲ ಅಲ್ಲಿ ಏನು ಹಿಂಗೆಲ್ಲ ಹೇಳ್ತಾನ್ರಿ ಅವ ಹೇಳಾನ ಅವಾಗ ಪರಮಾತ್ಮ ಏನತ್ತಾನ್ರಿ ನೀ ಹಿಂಗೆ ಹೇಳ್ತಿ ಹಂಗಾರ ಈಗ ಏನು ಮಾಡ್ಬೇಕನ ನೀವು ಏನ್ರಿ ಮಾಡಿ ಒಟ್ಟು ಭೂಲೋಕಿಗೆ ತಂಪು ಆಗಬೇಕು ಬೆಳೆ ಬರಬೇಕು ಹಸಿರು ಆಗಬೇಕು ಬಡು ಬಗ್ಗರು ಎಲ್ಲರೂ ನಿಮ್ಮಂತ ಊಟ ಮಾಡಬೇಕು ಆನಂದ ಇರಬೇಕು ಅಂದ್ರೆ ನನಗೆ ಸಮಾಧಾನ ನನ್ನ ಮುಂದಿನ ವರ್ಷ ಆದ್ರೆ ನನ್ನ ಮತ್ತೆ ಅವ್ರ ನೀಡಂಗ ನನ್ನ ಗಂಜಿ ಹಾಕಂಗ ಅವ್ರಿಗೆ ಆಶೀರ್ವಾದ ಕೊಡ್ಬೇಕು ನಾ ಹಿಂಗೆ ಹೇಳ್ತಾನ್ರಿ ಜೋಕುಮಾರಿ ಆ್ಯಂಡ್ 8ನೇ ದಿವ್ಸಿಗೆ ಜೋಕುಮಾರ್ ಹೋಗೇನಿ ಇದೆಲ್ಲ ಹೇಳಿರಿ ಆಯ್ತು ರೀ ಅದೆಲ್ಲ ನಮ್ಮ ಜೋಡಿ 8 ದಿನ ತಿರುಗಾಡಿ ಮಾಡ್ರಿ 8ನೇ ದಿವ್ಸ ಅವ್ನು ಸಾಯ್ತಾನ್ರಿ ಅವ್ನು ಸಾವು ಬರ್ತೈತ್ರಿ ಅವ್ನು ಸತ್ತು ಬಿಡ್ತಾನ್ರಿ ಆ್ಯಂಡ್ ನಮ್ಗೇನು ತ್ರಾಸೆ ಇರ್ತೈತ್ರಿ ಅವಾಗ ಮತ್ತೆ ಬರೋ ವರ್ಷ ಮತ್ತೆ ಬರ್ತಾನ್ರಿ ಮತ್ತೆ ಅವಾಗ ಆನಂದ ಆಗಿರ್ತೈತ್ರಿ ಮತ್ತೆ ಅವ್ ಮತ್ತೆ ಹೋಗಿ ಕಷ್ಟ ಐತೈತೆ ಹೇಳ್ತಾನ್ರಿ ಅಲ್ಲಿ ಭೂಲೋಕಿಗೆ ಹೋಗ್ರಿ 30 ವರ್ಷ ಆಯ್ತ್ರಿ ನಾವ್ ಮಾಡಾಕ್ತೇವ್ರಿ 30 ವರ್ಷ ಆಯ್ತ್ರಿ ಅಡಿ ವಸ್ತಿಗೆ ಹೆಚ್ಚದಾರಿ ನಮ್ಮಲ್ರಿ ಊರಾಗ ಯಾರು ಇಲ್ರಿ ಭಾಳ ಮಂದಿ ನಾವ್ ತಿರ್ಗಾಡ್ತೇವ್ರಿ ತಲೆ ಮೇಲೆ ಹೊತ್ಕೊಂಡ್ ಅಡ್ಡಾಡ್ತೇವ್ರಿ ಗಾಡಿ ಇಲ್ಲ ಏನೂ ಇಲ್ರಿ ಹಂಗೆ ತಲೆ ಮೇಲೆ ಹೊತ್ಕೊಂಡ್ ಅಡ್ಡಾಡ್ತೇವ್ರಿ ಗಾಡಿ ಮೇಲೆ ಒಯ್ಲಾಕ್ ಬರಂಗಿಲ್ರಿ ಅವ್ನು ಬುಟ್ ಇರ್ತೈತ್ರಿ ಮತ್ತ ಅವಂದೆಲ್ಲಾ ಹಿಂಗ ಗಾಡಿ ಮೇಲೆ ನಡೆಯಂಗಿಲ್ರಿ ಅವ್ನ್ ಒಟ್ಟಾರಿ ನಡ್ಕೊತಾನೆ ಹೋಗ್ಬೇಕ್ರಿ ನಾವ್ ದಿನ ನೀಡ್ತಾರಿ ಯಾರ ಹೊಲ್ದಾಗ ಹೋಗಿರ್ತಾರಿ ಅವ್ರ ಬರ್ತನ ಕುಂದಿರ್ಬೇಕ್ರಿ ಮುಂಜಾನೆ 7 ಜಾಗ ಬಿಟ್ಟಿವಂದ್ರ 10 ಆಕತ್ರಿ ಹೊಲ್ಗೊಳಗ್ ಹೋಗ್ಬೇಕಾರ 10 ದಿನ ನಾವ್ ತಿರ್ಗಾಡ್ಬೇಕ್ರಿ 6 ತನ ತಿರ್ಗಾಡ್ತೇವ್ರಿ ನಮ್ಮ ಹೆಸರು ಶಾಂತಾಬಾಯಿ ದೆಮಗೊಂಡ ಕೋಳಿರಿ ಇವತ್ತಿನ ದಿವಸ ಏನು ಒಂದು ವಿಶಿಷ್ಟವಾದ ಒಂದು ಹಳ್ಳಿಯ ಸಾಂಪ್ರದಾಯಿಕ ಒಂದು ಇದು ಅಂತ ಹೇಳ್ಬೋದು ದೇವರು ಯಾಕಂದರೆ ಈಗಿನ ಕಾಲದಾಗೆಲ್ಲ ಭಾಳಷ್ಟು ಹಳ್ಳಿ ಪದ್ಧತಿ ಎಲ್ಲ ಮುಳುಗಿ ಹೊಂಟಿದ್ದಾವೆ ನಾಳೆ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಾದ್ರೆ ಯಾವುದೂ ಒಂದು ಮ್ಯೂಸಿಯಮ್ದಲ್ಲಿ ಇಟ್ಟು ತೋರಿಸ್ಬೇಕಾದಂಥ ಪರಿಸ್ಥಿತಿಗಳು ಬಂದಾವೆ ಗುಳ್ಳೋ ಇರ್ಬೋದು ಜೋಕುಮಾರಂದು ಇವತ್ತಿನ ದಿವಸ ಬಂದಿರೋದು ಜೋಕುಮಾರಂದು ಸೊ ಇಂಥ ವಿಶಿಷ್ಟವಾದ ಪದ್ಧತಿಯನ್ನು ಆಚರಿಸ್ಕೊಂಡು ಬಂದಿರೋರು ನಮ್ಮ ಊರಿನ ಒಂದು ಕೋಳಿ ಮನೆ ತಂದವರು ಶಾಂತಾಬಾಯಿ ಕೋಳಿ ಇರ್ಬೋದು ಅವ್ರ ಅಜ್ಜನವರಾದ ನಿಮ್ಮ ಸೋಮಣ್ಣ ಕೋಳಿಯವ್ರು ಇರ್ಬೋದು ಅವ್ರ ಮನೆ ತಂದವರು ಆಚರಿಸ್ಕೊಂಡು ಬಂದಾರ ಮತ್ತು ಶಾಂತಾಬಾಯಿ ಕೋಳಿಯವರು ವಿಶೇಷವಾಗಿ ಅವ್ರ ದೇವ್ರ ಮೇಲೆ ಭಾಳ ಅಂದ್ರೆ ಭಾಳ ಭಕ್ತಿ ರೀ ನಾವು ಎಷ್ಟೋ ಸರಿ ಆಕಿನ ಮಕ್ಕಳು ಬ್ಯಾಡ್ ಬಿಡವ ಎಲ್ಲಿ ಹೋಗ್ತಿ ಎಲ್ಲಿ ಮಾಡ್ತಿ ತಿರುಗಾಡ್ತಿ ಅಂತಂದ್ರೂ ಆಕಿಗೆ ಎಟ್ಟೇ ತ್ರಾಸು ಬಂದರು ಜೊತೆಗೆ ಮಕ್ಕಳು ಹೋಗ್ತಾರ್ರಿ ಜೊತೆಗೆ ಯಾರು ಬಂದ್ರೆ ಆಕೆ ಏನತ್ತಾಳ ನಾವು ಊರಿನ ಮಗ ಅದ ನಾವು ಪೂಜಾರಿಗಳು ಅಷ್ಟೇ ಅದನ್ನು ಪೂಜೆ ಮಾಡೋದಷ್ಟೇ ನಮ್ಮ ಕೆಲಸ ಊರಿನ ಮಗ ಅದನ್ನು ಒಕ್ಕಲಿಗರ ಮಗ ಅದನ್ನು ಒಕ್ಕಲಿಗರೆಲ್ಲ ಹಾದಿ ಕಾಯ್ತಿರ್ತಾರೆ ಗಣಪತಿ ಮಳೆ ತರಲಿಲ್ಲ ಅಂದರೂ ಜೋಕುಮಾರನ ಮಳೆ ಅಂತೂ ಬಂದೇ ಬರ್ತದೆ ಹಿಂಗಾರಿ ಮಳೆ ಅಂತ ಹೇಳಿದ್ರಿಂದ ವಿಶ್ವಾಸ ಇಟ್ಕೊಂಡು ಊರಿನ ಜನ ರೈತಾಪಿ ಜನಗಳೆಲ್ಲ ಒಂದು ಇದು ಮಾಡ್ತಿರ್ತಾರೆ ಮತ್ತು ಅವನಿಗೆ ಅಷ್ಟೇ ಗೌರವ ಕೊಟ್ಟು ಮನೆಗೆ ಹೋದ್ಮ್ಯಾಗ ಅವನದೆಲ್ಲ ಚಾರ್ಜ್ ಐತ್ರಿ ಫಸ್ಟಿಗೆ ದೇವ್ರ ಗುಡಿಗೆ ಹೋಗ್ತಾನೆ ರಾಮೋಕ್ಷದ ಮುತ್ತನ ಗುಡಿಗೆ ಹೋಗ್ತಾನೆ ಅಲ್ಲಿ ಉಡಿ ತುಂಬ್ತಾರೆ ಅವನಿಗೆಲ್ಲ ತಲೆ ಮ್ಯಾಗ ಟೆಪ್ಪಿಗೆ ಟವೆಲ್ಲ ಎಲ್ಲ ಹಾಕಿ ಮತ್ತು ಅವನಿಗೆ ಜ್ವಾಳ ಕಾಳ ಏನು ಕೊಡೋ ಪದ್ಧತಿ ಐತಿ ಅವನದೆಲ್ಲ ಮನೆ ಮಗ ರೀ ಅವ ಜೋಕುಮಾರ್ ಮನೆ ಮಗ ಸೊ ಅವನಿಗೆ ಎಲ್ಲರೂ ನಮ್ಮ ಮನೆ ಮಗ ರೀ ಅವನು ಸೊ ಮಳೆ ಬೆಳೆ ಕೊಡಪ್ಪ ಅಂತೇಳಿ ದೇವ್ರಾಗ ಕೇಳೋರು ದೇವ್ರಾಗ ಕೇಳ್ತಾರೆ ಮತ್ತು ಅವನಿಗೆಲ್ಲ ಇದು ಮಾಡಿ ಮುತ್ತೈದರೆಲ್ಲ ಅವನಿಗೆ ಉಡಿ ತುಂಬಿ ಅವನಿಗೆಲ್ಲ ಬೇಡ್ಕೊಳ್ಳೋದೆಲ್ಲ ಬೇಡ್ಕೊಂಡು ಬರೋ ವರ್ಷದೊಳಗೆ ನಮ್ಮ ಮಕ್ಕಳು ಮದುವೆ ಆಗಲಿ ಅಂದ್ರೆ ಮದುವೆ ಆಗ್ಯಾವ್ರಿ ಎಷ್ಟೋ ಮಂದಿವು ಮಕ್ಕಳಿಗೆ ಮಕ್ಕಳು ಅಲ್ಲಾರ್ದವ್ರು ಇರ್ತಾರಲ್ರಿ ಮಕ್ಕಳು ಅಲ್ಲಾರ್ದವ್ರಿಗೆ ಮಕ್ಕಳಾಗ್ಯವು ನಾವು ಹೆಂಗೆ ಹೋಗ್ತೇವಲ್ರಿ ನಮ್ದು ಭಕ್ತಿ ಹೆಂಗೆ ಇರ್ತದಲ್ಲ ಆ ಥರ ಇರ್ತದೆ ಈಗಿನ ಜನರು ಎಲ್ಲಿ ನೋಡಿದ್ರು ಮನೆಯೊಳಗೆ ಯಾವುದೇ ಒಂದು ಪದ್ಧತಿ ಇರಲಾರ್ದೆ ಸೋಷಿಯಲ್ ಮೀಡಿಯಾದಾಗ ಮುಳುಗಿರ್ತಾರೆ ಎಲ್ಲರೂ
ರೀಲ್ಸ್ ನೋಡೋದ್ರಾಗಿರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು. ಈ ಒಂದು ಸರ್ಕಾರದ ಗಮನ ತರ್ಲಕ್ಕೆ ಇಷ್ಟಪಡ್ತೀನಿ ರೀ ಸರ್ ನಾನು. ಯಾಕಂದ್ರೆ ಇದೊಂದು ಹಳ್ಳಿಯ ಒಂದು ಪ್ರತಿಭೆ, ಇದೊಂದು ಪ್ರತಿಭೆ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಹಳ್ಳಿಯ ಸೊಗಡಿದು, ಸಂಪ್ರದಾಯ ಇದು. ಈ ಸಂಪ್ರದಾಯ ನಾವು ಇನ್ನು ಮುಂದಿನ ಪೀಳಿಗೆಗಳಿಗೆ ತೋರಿಸ್ಬೇಕಾದ್ರೆ ಈ ಇಂಥ ಏನು ಇವರು ಕೋಳಿ ಮನೆತಂದವ್ರು ಅದಾರಲ್ರಿ, ಅವ್ರಿಗೆ ಒಂದಿಷ್ಟು ಏನಾರ ಒಂದು ಸರ್ಕಾರದಿಂದ ಒಂದಿಷ್ಟು ಏನಾರ ಒಂದು ಆದಾಯ ಒಂದು ಸ್ವಲ್ಪ ಮಟ್ಟಿಗೆ ಹೋಗ್ಲಕ್ಕ, ಅವ್ರನ್ನ ಖುಷಿ ಪಡಿಸ್ಲಾಕ, ಒಂದು ಅವರಿಗೆ ಹುರಿದುಂಬಿಸ್ಲಾಕ ಒಂದು ಏನಾರ ಒಂದು ಸರ್ಕಾರ ಕಡೆಯಿಂದ ಅವ್ರಿಗೆ ಒಂದು ಸ್ವಲ್ಪ ಇಂಥದ್ದು ಮಾಡ್ತಾರಂದ್ರೆ ಇಂಥದ್ದೊಂದು ಕೆಲಸ ಬುಟ್ಟಿಯಾಗಿ ಹೊತ್ಕೊಂಡು ಕೆಟ್ಟ ಬಿಸಿಲಾಗ ಹೋಗ್ಬೇಕ್ರಿ ಆಕಿ. ಸೊ ಅಂಥ ಬಿಸಿಲಾಗ ಈಗ ಹೋಗೋದ್ರಿಂದ ಇಂಥದ್ದೆಲ್ಲ ಮಾಡೋದ್ರಿಂದ ಜ್ವಾಳ ಕಾಳ ಬರ್ತಾವ, ಆ ವಿಷಯ ಬೇರೆ ರೀ. ಬಟ್ ಆ ಸಂಪ್ರದಾಯನಾಕಿ ಒಂದು ಸಂಪ್ರದಾಯ ತಪ್ಸಂಗಿಲ್ರಿ. ಅವ್ರು ತಮ್ಮ ಸಂಪ್ರದಾಯ ಮಾಡ್ತಾ ಇಡ್ರಿ. ಪಂಚಮಿಗೆ ನಾಗಪ್ಪನ ಮಾಡ್ತಾರ, ಅವ್ರ ಮನೆತಂದವ್ರು, ಕೋಳಿ ಮನೆತಂದವರೇ ಮಾಡ್ತಾರೆ ಇಲ್ಲಿ ಊರಾಗ ಪಂಚಮಿಗೆ ನಾಗಪ್ಪನ. ಮತ್ತು ಇದೊಂದು ವಿಶಿಷ್ಟವಾದ ಸಂಪ್ರದಾಯ. ಆಕೆ ಅಂದು ತನಗೆ ಆರಾಮ್ ತಪ್ಪಿ ಏನೇ ನೆಲಕ್ಕೆ ಬಿದ್ರೂ ಜೋಕುಮಾರಂದ್ ಮಾತ್ರ ಪದ್ಧತಿ ಮಾಡೋದು ಬಿಡಂಗಿಲ್ರಿ ಆಕಿ. ಸೊ ಅದರದ್ದು ಸಲುವಾಗಿ ಈ ಒಂದು ಕೋಳಿ ಮನೆತಂದವ್ರು ಏನ್ ಅದಾರಲ್ರಿ, ಈ ಪದ್ಧತಿ ಇಟ್ಕೊಂಡವ್ರು ಏನ್ ಅದಾರ, ಈ ಜೋಕುಮಾರ ಯಾರ ಮನ್ಯಾಗ ಬರ್ತಾನ ಅವ್ರಿಗೆ ವಿಶೇಷವಾದ ಒಂದು ಸ್ಥಾನಮಾನ, ಭಾಳ ಏನು ದೊಡ್ಡದೇನು ಅವ್ರೇನು ಬೇಡಿಲ್ಲ, ಅವ್ರು ತಮ್ಮ ಸಂಪ್ರದಾಯ ಮಾಡ್ಕೊತ ಬಂದಾರ. ವಿಶೇಷವಾದ ಒಂದು ಸ್ಥಾನಮಾನ ಅವನಿಗೆ ಕೊಡಬೇಕು. ಮಳೆ ಬೆಳೆ ಕೊಡುವಂಥ, ಎಲ್ಲರಿಗೂ ಒಕ್ಕಲಿಗರಿಗೆ ಮಳೆ ಬೆಳೆ ಕೊಡುವಂಥ ಶ್ರೇಷ್ಠ ದೇವರು. ನಾ ಅಂತೂ ಭಾಳ ನಂಬ್ತೀನಿ ರೀ. ನಾ ಮನೆಗೆ ಬಂದ್ರೆ ನಾವು ಉಡಿ ತುಂಬಿ ಆಮೇಲೆ ಎಲ್ಲ ಗುಡಿಯೋದೆಲ್ಲ ಆಯ್ತು, ನಮ್ಮ ಗೌಡ್ರ ಮನೆಗೆ ಬರ್ತಾನೆ ರೀ. ಜಾಜದ ಮನೆ ಇರ್ತಾವ್ರಿ, ಮೊದಲ ಜಾಜದ ಮನೆ 5 ಮನೆ ರೈತರ ಮನೆಗೆ ಬರ್ತಾನೆ ರೀ. ಬಂದು ಉಡಿ ತುಂಬಿಸ್ಕೊಂಡು ಮಾಡ್ಕೊಂಡು ಆಯ್ತು ಊರು ಆಡ್ಲಕ್ಕೆ ಹೋಗ್ತಾರೆ ರೀ ಅವರು. ಸೊ ಅಂಥವ್ರಿಗೆ ನಾವು ಒಂದು ಸ್ವಲ್ಪ ಏನಾರ ಒಂದು ಪ್ರೇರಣೆ ಕೊಡ್ಬೇಕು. ಈಗ ಒಂದೊಂದು ಮನೆಗೆ ಹೋದ್ರೆ ಒಬ್ಬೊಬ್ರು ಬರೀ ಒಂದಿಷ್ಟು ಅಕ್ಕಿ ಕೊಡ್ತಾರ, ಒಂದು ಕೊಳಿವೆ ಅಕ್ಕಿ ಕೊಡ್ತಾರ, ಅಥವಾ ನಿಳಿವೆ ಅಕ್ಕಿ ಕೊಡ್ತಾರ. ಅಂದ್ರೆ ಯಾಕೆ ನಾ ಹೇಳ್ತೀನಿ, ಅವ್ರು ಇಲ್ದೋರು ಇರ್ಬೋದಲ್ಲ, ಯಾರು ಕೊಡ್ತಿರ್ತಾರಲ್ಲ ಅವ್ರು ಇಲ್ದೋರು ಇರ್ಬೋದು. ಬಟ್ ಇಲ್ದವ್ರಿಗೆ ನಾ ಕೊಡ್ರಿ ಅಂತ ಹೇಳಂಗಿಲ್ಲ. ಇದ್ದವ್ರು ಯಾರವ್ರ ಸರ್ಕಾರ ಅಂತೂ ನೆರವು ಕೊಟ್ಟೆ ಕೊಡ್ಬೇಕ್ರಿ ಸರ್. ಅವ್ರಿಗೆ ಹುರಿದುಂಬಿಸ್ಬೇಕು. ಭಾಳ ಬೇಡ ಅವ್ರಿಗೆ ಒಂದು ತಿಂಗಳಿಗೆ ಒಂದು ವರ್ಷಿಗೆ ಒಂದು ಈಗ ಹೆಂಗೆ ಆಗಿನ ಕಾಲದಾಗ ಎಲ್ಲರಿಗೆ ಹೆಂಗೆ ಬ್ರಿಟಿಷರು ಮಾಶಾಸನ ಕೊಡ್ತಿದ್ರು, ಹಂಗೆ ಸರ್ಕಾರದವರು ಸ್ವಲ್ಪ ಯಾರು ಮಾಡೋರಿಗೆ ಒಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ ಅಲ್ರಿ. ಅವ್ರಿಗೆ ಒಂದು ಖುಷಿ ಅನಿಸ್ತದ. ಊರನ್ ಮಂದಿ ಒಂದು ಕೊಡ್ತಾರ, ಕೊಡ್ಲಿಕ್ಕಿಲ್ಲ. ಆದ್ರೆ ಸರ್ಕಾರದವ್ರು ಕೊಟ್ರಂದ್ರೆ ಆಯ್ತಪ್ಪ, ನಾವು ಇದು ಬಿಡಬಾರ್ದು, ಮಾಡ್ಬೇಕು ಅನ್ನೋಂಥದ್ದು. ಯಾಕಂದ್ರೆ ಇನ್ನು ಮುಂದಿನ ಆಕಿನ ಮಕ್ಕಳೇ ಈಗ ಬೇಡತ್ತಾರ್ರಿ, ಅವ್ರು ಮಾಡೋದು ಬೇಡತ್ತಾರ. ಹಂಗಾದ್ರೆ ಆ ಬ್ಯಾಡನ್ನಾಕಿ ಬಿಡ್ಬೇಕಾಗ್ತದ ನಾಳೆ. ಬಟ್ ಸರ್ಕಾರದಿಂದ ಅವ್ರಿಗೆ ಏನ್ರೇ ಒಂದು ಉತ್ಸಾಹ ಸಿಕ್ಕಾಗ ನಾಳೆ ಅವ್ರ ಮಕ್ಕಳು ಮಾಡ್ತಾರ, ಅವ್ರ ಸ್ವಸ್ಥೆ ಅವ್ರು ಮಾಡ್ತಾರೆ.